ಇಷ್ಟು ದಿನ ಆರ್ಟಿಸ್ಟ್ ಆಗಿದ್ದು ಈ ಒಂದು ವಿಚಾರದಲ್ಲಿ ನಾನು ತುಂಬ ಆಸೆ ಪಟ್ಟು ನೋಡ್ತಾ ಇರೋದು ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಏನು ಅನ್ನಿಸ್ತಾ ಇದೆ. ಇವಾಗ ನಾನು ಅನ್ನೋಂಥ ಒಂದು ಅಭಿಮಾನ ಜನರಲ್ಲಿ ಖಂಡಿತವಾಗ್ಲೂ ಇದೆ. ಆ ಅಭಿಮಾನ ಬಿಟ್ಟು ಸಿನಿಮಾ ಅಂತ ಬಂದಾಗ ಸಿನಿಮಾನ ಹೇಗೆ ನೋಡ್ತಾ ಇದ್ದಾರೆ, ಸಿನಿಮಾನ ಹೇಗೆ ಇಷ್ಟಪಡ್ತಾ ಇದ್ದಾರೆ ಅಂತ ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಅನ್ನೋದ್ರೆ ನಾವು ಯಾವ್ಯಾವ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಮ್ಮ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾವೇನೇನು ಅನ್ಕೊತಾ ಇದ್ವಲ್ಲ, ಆ ಪಾಯಿಂಟ್ಗಳನ್ನ ಒಂದಾದ್ಮೇಲೆ ಒಂದು ಜನರು ಗುರುತಿಸಿ ನಮಗೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಸ್ಪೆಷಲಿ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದಾಗ ನಮ್ಮ ಶರತ್ ಅವ್ರು ಹೇಳಿದ್ರು, ಇಲ್ಲ ಲಾಸ್ಟ್ 20 minutes ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತ. ಅಂದರೆ ಅವ್ರು ಆಲ್ರೆಡಿ ಬೀಯಿಂಗ್ ಎ ಥಿಯೇಟರ್ ಓನರ್ 2 ಸತಿ ನೋಡಿದ್ದಾರೆ ಅಂತಂದರೆ ತುಂಬ ಸಿನಿಮಾಗಳನ್ನ ನೋಡ್ತಿರ್ತಾರೆ. ಈ ತುಂಬ ಸಿನಿಮಾಗಳ ಮಧ್ಯದಲ್ಲಿ ಇದು ರಿಜಿಸ್ಟರ್ ಆಗಿ ಆ ಲಾಸ್ಟ್ 20 ನಿಮಿಷ ಜನರಿಗೆ ರೀಚ್ ಆಗೋ ರೀತಿನಲ್ಲಿ ಅಥವಾ ಅವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ನಾವೇನು ಮಾಡಿದ್ದೀವಿ ಅಂತ ಇದೆ. ನಮ್ಮ ಕೋಮಲ್ ಸರ್ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ ಒಂದು ಎಕ್ಸ್ಟ್ರೀಮ್ ಕಾನ್ಸೆಪ್ಟ್ ಏನಿದೆ ಅದೆಲ್ಲವೂ ಕೂಡ ಎಲ್ರಿಗೂ ಇಷ್ಟ ಆಗುವಂಥ ವಿಷಯ. ಸೊ ತಪ್ಪದೇ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಷ್ಟು ದಿನ ಆರ್ಟಿಸ್ಟ್ ಆಗಿದ್ದು ಇನ್ನೊಂದಷ್ಟು ದಿನ ನಾನು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದಾಗ ಪ್ರೊಡ್ಯೂಸರ್ ಲೈಫ್ ತುಂಬ ಕಷ್ಟ ಅಂತ ಅನಿಸಿರೋದು ಸತ್ಯ. ಈಗ ಪ್ರೊಡ್ಯೂಸರ್ ಆಗಿ ನಾನು ನಮ್ಮ ಥಿಯೇಟರ್ಗಳ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಗೆ ಹೋಗಿ ಹೇಗೆ ನಡೀತಾ ಇದೆ, ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಿದ್ದಾಗ ಓಕೆ ನಾನು ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಇದೆ ಅಂತ ಇವಾಗ ಅನ್ನಿಸ್ತಾ ಇದೆ. ಅದಂತೂ ನಿಜವಾಗ್ಲೂ ನನ್ನ ಮುಖದಲ್ಲಿ ಒಂದು ಎಕ್ಸ್ಟ್ರಾ ಸ್ಮೈಲ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಸರ್, ಪ್ರೊಡ್ಯೂಸರ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ. ಸೊ ರೆಸ್ಪಾನ್ಸ್ ನೋಡೋದಕ್ಕಂತಾನೆ ನಾನು ಪ್ರತಿ ಊರಿಗೂ ಹೋಗ್ತಾ ಇದ್ದೀನಿ. ಸೊ ತಪ್ಪದೇ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದನ್ನೇನಾದರೂ ಮಿಸ್ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ನ ಮಿಸ್ ಮಾಡ್ಕೊಂಡಂಗೆ ಲೆಕ್ಕ. ಜೀವನದಲ್ಲಿ ನಾವು ಸಿನಿಮಾ ಅಂತ ನೋಡೋದೇ ಬಹಳಷ್ಟು ಸಲ ನಮಗೊಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ, ಇನ್ನು ಕೆಲವು ಸಲ ಕಲ್ತ್ಕೊಳ್ಳೋಕ್ಕಿರ್ಬೋದು, ಇನ್ನು ಕೆಲವೊಂದು ಸಲ ಕಾನ್ಸೆಪ್ಟ್ ಓರಿಯೆಂಟೆಡ್ ಅಂತ ಇರ್ಬೋದು. ಈ ರೀತಿಯಾಗಿ ಒಂದಷ್ಟು ವಿಷಯಗಳಿಗೆ ನಾವು ಸಿನಿಮಾನ ನೋಡ್ತೀವಿ. ಬಟ್ ಮೇಜಾರಿಟಿ ಅಂತ ಬರೋದೇನೇ ಎಂಟರ್ಟೈನ್ಮೆಂಟ್ ಅಂತ. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೋಣ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನಿಮಗೆ ಒಂದು ಮೃಷ್ಟಾನ್ನ ಭೋಜನನ ಬಡಿಸ್ತಾ ಇದ್ದೀವಿ. ದಯವಿಟ್ಟು ಮಿಸ್ ಮಾಡದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಕೋಣ ಸಿನಿಮಾನ ನೋಡಿ. ಆ್ಯಂಡ್ ಇಲ್ಲಿವರೆಗೂ ನಮ್ಮನ್ನು ಗೆಲ್ಲಿಸಿ ಮುಂದಕ್ಕೆ ಕರ್ಕೊಂಡು ಬರ್ತಾ ಇರುವಂಥ ನಿಮ್ಮೆಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ಹೆಚ್ಚೆಚ್ಚು ಸಿನಿಮಾ ಥಿಯೇಟರ್ಗಳಲ್ಲಿ ಜನ ಬಂದು ಸಿನಿಮಾಗಳನ್ನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಕೋಣ ಸಿನಿಮಾನ ಇಲ್ಲಿವರೆಗೂ ಗೆಲ್ಸಿರೋರಿಗೆ ಥ್ಯಾಂಕ್ಸ್. ಇನ್ನು ಮುಂದೆ ಕೂಡ ಗೆಲ್ಸೋರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್.